ಸರ್ ಆ ಶೂಟಿಂಗ್ ಅನುಭವ ಅಂತ ನೆನಪಾದ್ರೆ ಸರ್ ಯಾವ ಘಟನೆ ಸಿಕ್ಕಾಪಟ್ಟೆ ಕಾಡುತ್ತೆ ಅಂತ ನೋಡಿ ಉಪೇಂದ್ರ ಅದು. ಶೂಟಿಂಗ್ ಅನುಭವನ ಸರ್? ಶೂಟಿಂಗ್ ಅಯ್ಯೋ ಒಂದು ಅನುಭವ ಆಯ್ತು ಅಂತ ಹೇಳ್ಬಿಡ್ತೀನಿ ಕೇಳಿ. ನಾನು ನಮ್ಮ ಪ್ರಸಾದ್ ಅಂತ ಫೈನಾನ್ಸರಿ ಪಿಕ್ಚರ್ಗೆ, ಬಟ್ ಅವ ನನ್ನ ಹತ್ರನ ಬೇಜಾನ್ ದುಡ್ಡಿತ್ತು, ನಾನೇ ಬೆಂಗಳೂರಿಗೆಲ್ಲ ಕೊಡ್ತಾ ಇದ್ದೆ ದುಡ್ಡು. ಬಟ್ ಆದ್ರೂ ಈ ಮದುವೆಯಲ್ಲಿ ತಾಲಿ ಬಂದವ್ರಿಗೆಲ್ಲ ಮುಟ್ಟಿಸ್ತಾರೆ, ತಂದೆ ತಾಯಿ ಮುಟ್ತಾರೆ, ದೊಡ್ಡಪ್ಪ ಚಿಕ್ಕಪ್ಪ ಬಂಧು ಬಳಗ ಸ್ನೇಹಿತರು ಹಿತೈಷಿಗಳದೆಲ್ಲ. ಹಂಗೆ ನಾನು ಸ್ವಲ್ಪ ಇದು ಇರ್ಲಿ ಈ ಪ್ರಸಾದ್ ಸ್ವಲ್ಪ ಲಕ್ಕಿ ಮ್ಯಾನ್ ಇವ್ರದ್ದು ಇರ್ಲಿ ಅಂತ ಹೇಳ್ಬಿಟ್ಟು ನಾನು ಬೋಣಿ ಮಾಡಿಸ್ಕೊಂತೀನಿ ಕೆಲವ್ರಿಗೆ. ಇದೇ ತರ ನನ್ನ ಹತ್ರ ರಾಮ ಧನರಾಜ್ ಪ್ರೊಡ್ಯೂಸರ್ಸ್ ಬಂದು ಬೋಣಿ ಮಾಡಿಸ್ಕೊಂಡು ಹೋಗೋರು, ಯಾವ ಪಿಕ್ಚರ್ ತೆಗೆದ್ರು. ಒಂದೊಂದ್ಸರಿ ಕೆ ಮಂಜು ಅವರು ಬಂದು ಮಾಡಿಸ್ಕೊಳ್ಳೋರು. ಆವಾಗ ಅಣ್ಣ ನಿನ್ ಕೈ ಚೆನ್ನಾಗಿದೆ ಇದ್ ಮಾಡೋ ಅಂತ. ಹಂಗೆ ನಾ ಏನ್ ಮಾಡಿದೆ, ಅವ್ರ ಫೈನಾನ್ಸ್ ತಗೊಂಡು ಕರ್ಕೊಂಡು ಹೋದ್ರಿ. ಫ್ಲೈಟ್ ಅಲ್ಲಿ ಮಂಗ್ಳೂರ್ಗೆ ಹೋಗಿ ಇಳಿತಾ ಇದೀರಿ, ಆರ್ಬಾರ್ ಶೂಟಿಂಗ್. ಏನು ಆ ಬಿರುಗಾಳಿ ಎಫೆಕ್ಟ್, ನೀರ್ ಎಫೆಕ್ಟ್, ಮೂರ್ ಎಫೆಕ್ಟ್, ಕ್ಲೈಮ್ಯಾಕ್ಸ್ ನಲ್ಲಿ ಆ ಬೋರ್ ಎತ್ಕೊಂಡು ತಿರುಗ್ತಾವ್ರೆ. ಈ ಕಡೆ ದೊಡ್ಡ ಪ್ರಪಲ್ಲರ್ ಪ್ಲಾನ್, ಅದು 50 ಪ್ಯಾನ್ ಒಂದೇ ಪ್ಯಾನ್ ಸುತ್ತದೆ. ಎತ್ಕೊಂಡು ಸೈಡ್ಗೆ ಹೋಗ್ಬಿಡೋರೆ. ನಮ್ಮ ರವಿಚಂದ್ರ ಅಂತ ನಮ್ಮ ಪಾರ್ಟ್ನರ್, ಅವ್ರಿಲ್ಲ ಅಂದಿದ್ರೆ ಅವತ್ತು ದುರ್ಘಟನೆ ಆಗ್ಬಿಡೋದು ಸರ್. 3 ಜನ ಪ್ಲಸ್ 4 ಇದಾಗ್ಬಿಡೋರು. ಇವರು ನಟ್ರ ಸಾರ್ ಸ್ಪಾಟಲ್ಲಿ ಹೋಗ್ಬಿಡೋರು. ಆ ಪುಣ್ಯಾತ್ಮ ರಾಘವೇಂದ್ರ ಸ್ವಾಮಿ ಭಕ್ತ ಯಪ್ಪ ರವಿಚಂದ್ರ ಅಂತ ನಮ್ಮ ಪಾರ್ಟ್ನರು. ಅವ್ನಿಗೆ 1,000 ರೂಪಾಯಿ ತಿಂಗಳಿಗೆ ಉಳಿತಾ ಇತ್ತು. ನಮ್ಮ ಮನೆ ಪಕ್ಕದವರು, ನಾನು ಕರ್ಕೊಂಬಂದು ಅವ್ರು ಪೊಲೀಸ್ ಮಾಡಿದೆ, ಲೇಡಿ ಪೊಲೀಸ್ ಅಂತ. ಅಕ್ಕಿ ಹ್ಯಾಂಡ್ ಯಪ್ಪ, ಹಾರ್ಡ್ ವರ್ಕರು ಪುಣ್ಯಾತ್ಮ. ಹಂಗೆ ಅವ್ರನ್ನ, ಅವನು ಆಳು 115 kg ಇದ್ದಾನೆ. ಹಂಗೆ ನಂಗೆ ಹಿಂಗೆ ಎತ್ತಿ ಸೈಡ್ಗೆ ಇಟ್ಟು ಬಚಾವ್ ಮಾಡ್ಬಿಟ್ಟ. ಇವ್ರಿಗೆ ಗೊತ್ತಿಲ್ಲ, ಇವ್ರು ಫುಲ್ ಜೋಶ್ ಆಕ್ಟಿಂಗ್ ಅಲ್ಲಿ. ಈ ಉಪೇಂದ್ರ ಅವ್ರು ಆಕ್ಟಿಂಗ್ ಮಾಡೋದು ಹೆಂಗಂದ್ರೆ ಈ ಮೈ ಮೇಲೆ ದೇವ್ರು ಬಂದಂಗೆ. ನಾವಿಬ್ರು ಅಲ್ಲಿದ್ರಿ. ನಾನ್ ಸ್ವಲ್ಪ ಬಿಡಿ ಅಳವ, ನಾನ್ ಎಲ್ಲಾರ್ಗು ಏನು MGR ಆ ಕಾಲದಿಂದ ನಾನು ನಮ್ಮ ಅಂಬರೀಷು, ಶಂಕರ್ ನಾಗು, ಜಯನ್ ಮಲಯಾಳಂ ಆರ್ಟಿಸ್ಟ್ ಎಲ್ಲ ಡೂಪ್ ಆಗ್ತಾ ಇದ್ದನು. ಸಿನಿಮಾ ನೋಡ್ಕೊಂಡ್ ಬೆಳ್ದನು, ಅಣ್ಣವ್ರ ಜೊತೆ ಎಲ್ಲ ಇದ್ವಿ. ಸ್ವಲ್ಪ ಆದ್ರೂ ನನಗೂ ಮೀಟರ್ ಇದಾಯ್ತು. ಅವ್ರದ್ದು ಗಾಬರಿ ಆಗ್ಬಿಟ್ರು. ನಾವು ಮೀಟಿಂಗ್ ಆದ ನೆಕ್ಸ್ಟ್ ಅಲ್ಲಿ ಬಂದ್ಬಿಟ್ಟು ರೂಮಲ್ಲಿ ಕುತ್ಕೊಂಡ್ಬಿಟ್ರಪ್ಪ. ಗಾಬರಿ ಆಗ್ಬಿಟ್ರು ನಮ್ಗೆ. ಆಮೇಲೆ ಅಲ್ಲಿಂದ ಕೃಷ್ಣಂತ ಹೋಗ್ಬಿಟ್ಟು ಪರಮಾತ್ಮ ಮಾಡಿದ್ಯಾ ಅಂತ ಹೇಳಿ ಮಾಡ್ಕೊಂಡು ಅದು ಈ ಘಟನೆ. ನೀವು ಏನ್ ಇನ್ಸಿಡೆಂಟ್ ಹೇಳಿ ಅಂದಿದ್ದಕ್ಕೆ ಮೋಸ್ಟ್ಲಿ ನಿಮ್ಗೆ ಫಸ್ಟ್ ಹೇಳ್ತಾ ಇದೀನಿ. ಜ್ಞಾಪಕ ಬಂತು ಬಾಸ್. ಇದು ಪರಮಾತ್ಮ ಮಾಡಿಸ್ಕೊಂಡ್ಬಿಡ್ತು ಎಲ್ಲ ಪಿಕ್ಚರ್. ಮೋಸ್ಟ್ಲಿ ಆ ಕೃಷ್ಣನೇ ರವಿಚಂದ್ರನ್ ರೂಪದಲ್ಲಿ ಬಂದು ಈಗ ಪುಟ್ಟ ಕೃಷ್ಣ ಕಾಪಾಡ್ಬಿಟ್ರು. ಅವತ್ತು 4 ಜನ 3 ಜನ ಹೊತ್ಕೊಂಡು ಆ ಮಾರಿ ಬೇರೆ ಎಮ್ಮ ಸತ ಇದಾಗ್ಬಿಟ್ರು. ವಿಧಾನಸೌಧ ಕೆಲ್ಸಕ್ಕೆ ಹೋಗೋರು. ವರ್ಜಲ್ ಮಾರುಮತಿ ಹತ್ರ ಹೋದ್ರಿ ನಾವೆಲ್ಲ ಒಂದು 14 ಜನ. ಅವ್ರು ಸೂಪರ್ ಟ್ರೀಟ್ಮೆಂಟ್ ಮಾಡಿ ನೋಡಿದ್ರಿ ಅವ್ರನ್ನೆಲ್ಲ. ಅವ್ರು ಸ್ವಲ್ಪ ಬಳಗ ಅವ್ರನ್ನೆಲ್ಲ. ನಾವೆಲ್ಲ ಆಕ್ಟಿಂಗ್ ಅಲ್ಲಿ ಅವ್ರು ಹೊಡೆದ್ಬಿಟ್ರೆ ಅವ್ರು ನಮ್ಮನ್ನ ಹೊಡಾಕ್ಬಿಡ್ತಾರೆ. ಆತರ ಬೈದ್ಬಿಟ್ರೆ ಅದಕ್ಕೆ ಆಮೇಲೆ ಹೇಳಿದ್ರಿ ಬಾಳಮ್ಮ ನಿಮ್ ಸವಾಸ ಅಂತೇಳಿ ಡೂಪ ಇದ್ ಮಾಡಿದ್ರಿ, ಬೇರೆಯವ್ರನ್ನ ಹಾಕಿದ್ರಿ ಹೆಸರಿಟ್ಬಿಟ್ಟು. ಹಂಗೆ ಅದು ಘಟನೆ ಜ್ಞಾಪಕ ಬಂತು. ಸರ್, ಇನ್ನು ರವೀನಾ ಟಂಡನ್ ಅವರು ಈ ಸಿನಿಮಾದ ಮೂಲಕ ಕನ್ನಡದಲ್ಲಿ ಕಾಣಿಸ್ಕೊಂಡಿದ್ರು. ಈಗ KGF ಈ ನಂತರದಲ್ಲಿ ಮಾತಾಡಿದ್ರು. ಬಟ್ ಆ ಕಾಲಕ್ಕೆ 25 ವರ್ಷದಿಂದ ಕನ್ನಡಕ್ಕೆ ಕರ್ಸಿದ್ದೀರಿ ಅಂತ ತುಂಬಾ ದೊಡ್ಡ ಮಾತಾಡ್ತಾರೆ ನೀವು ಅವ್ರನ್ನ. ಅಂದ್ರೆ KGF ಟೈಮಲ್ಲಿ ಇದ್ ಮಾತಾಡಿದ್ವಿ, ಅಂದ್ರೆ ಸಿಕ್ಕಿದ್ರಾಗ ಮಾತಾಡಿದ್ವಿ. ಬಟ್ ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ರೆ ನೋಡಿ ಸರ್. ಆಯಮ್ಮ ಲಕ್ಕಿ ಹ್ಯಾಂಡು ಸರ್. ಆ ಕಾಲದಲ್ಲಿ ಎಂತೆಂತ ಪಿಕ್ಚರ್ ಮಾಡೋದು ಎಲ್ಲ ಇತ್ತು ಹಿಂದಿಲಿ. ಏನದು ಉಪೇಂದ್ರ ಪಿಕ್ಚರ್ ಆಕ್ಟಿಂಗ್ ಮಾಡೋದು, ಟೈಟ್ಲ್ ಒಳಗಡೆ ಸೇರ್ಕೊಂಡ್ಬಿಟ್ಲು. ಇವತ್ತವರೆಗೂ ನಾನು ಮಗದ ಇಟ್ಟದು ಅಲ್ಲ. ಇವತ್ತು ಡಿಮ್ಯಾಂಡ್ ಅಂದ್ರೆ ನನಗೆ ಇವಾಗ ಏನಾಗ್ಬಿಟ್ಟಿದೆ, ಏನು ಅಮೇರಿಕ ಅಂತ ಕೇಳ್ತಾವ್ರೆ. ನಾವ್ ಏನಪ್ಪ ಈ ಪಿಕ್ಚರ್ ರೇಂಜು. ನಾನ್ ಆಕ್ಚುಲ್ ಆಗಿ ಇದನ್ನ ಜಪಾನು, ಚೈನಾ ಈ ಲ್ಯಾಂಗ್ವೇಜ್ ಮಾಡಕ್ ನನ್ ಪ್ಲಾನ್. ಅಮೇರಿಕಾದವ್ರು ಮಾಡ್ತೀನಿ ಅಂತ ನಮಗ್ ಬಟ್ಲ ಇಂಗ್ಲಿಷ್ ಬೇರೆ ಬರೋಲ್ಲ. ನಾ ಎಲ್ಲ ಕಾಪಿ ಹೊಡೆದು ಪಾಸ್ ಆಗಿದ್ದು BSc LLB. SJRC ಕಾಲೇಜ್ ಓದ್ತಾ ಇದ್ರೆ ಪಕ್ಕ ಟೂರಿಸ್ಟ್ ಎಕ್ಸಾಮ್ ಬರೆದಿದ್ವಿ. ಅಂದ್ರೆ ಹೇಳ್ಬಾರ್ದು, ಫ್ರೆಂಡ್ಶಿಪ್ ಅಲ್ಲಿ ಅಂತ ಕಟ್ ಮಾಡ್ಕೊಚಿನ. ಆತರ ನಾವು DS ಕುಮಾರ ಒಂದೇ ಕ್ಲಾಸು, BK ಹರಿಪ್ರಸಾದ್ ಅವರು ನಮ್ಮ ಸೀನಿಯರ್, ಒಂದೇ ಕಾಲೇಜು. ಅವೆಲ್ಲ ಈ ತರ ನಮ್ ಕಾಲೇಜ್ ಬೇರೆ ಎಕ್ಸಾಮ್ಗಳು ಎಲ್ಲ ಹಂಗೆ ಈ ತರ ಇದು ಬಾಸ್.